ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿಮಗೆ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಸ್ಟೇಟಸ್ ಹಾಕಬೇಕಂದ್ರೆ ಯಾವ ಥರ ಎಡಿಟ್ ಮಾಡ್ಕೊಂಡು ಸ್ಟೇಟಸ್ ಹಾಕಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಾಯ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಎಡಿಟ್ ಮಾಡಿಕೊಂಡು ಸ್ಟೇಟಸ್ಗೆ ಇಡ್ಬೋದು. ಗಾಯ್ಸ್, ನೀವು ಇದನ್ನು ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡಿಕೊಂಡು ಎಡಿಟ್ ಕೂಡ ಮಾಡ್ಕೊಳ್ಬೋದು. ನೀವು ಹಾಗೆ ಡೈರೆಕ್ಟ್ ಕೂಡ ಡೌನ್ಲೋಡ್ ಮಾಡ್ಬೋದು ಆ್ಯಪ್ನಲ್ಲಿ ಎಡಿಟ್ ಮಾಡಿಕೊಂಡು. ಗಾಯ್ಸ್, ಆ ಆ್ಯಪ್ ಯಾವುದಂದರೆ, ನೀವು ಮೊದಲಿಗೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಗಾಯ್ಸ್, ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಸರ್ಚ್ ಮೇಲೆ ಕ್ರಾಪ್ಟೋನ್ ಅಂತ ಸರ್ಚ್ ಮಾಡಿ. ಗೈಸ್, ಕ್ರಾಪ್ಟೋ ಅಂತ ಸರ್ಚ್ ಮಾಡಿದ್ರು ಆಗುತ್ತೆ, ಅಷ್ಟೇ ಸರ್ಚ್ ಮಾಡಿ. ಇಲ್ಲಿ ಎರಡನೇ ಆಪ್ಷನ್ ಬಂದಿದೆ ಅಲ್ವಾ, ಕ್ರಾಪ್ಟೋ ಅಂತ. ಈ ಆ್ಯಪ್ನಲ್ಲಿ ಎಡಿಟ್ ಅಂತ ಮಾಡ್ಬೋದು. ಗೈಸ್, ಇಲ್ಲಿ ಸಿಂಪಲಾಗಿ ಈ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಗೈಸ್, ನೀವು ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ನನಗೆ ಈ ಆ್ಯಪಂದು ಸ್ಕ್ರೀನ್ ರೆಕಾರ್ಡ್ ಮಾಡಲಿಕ್ಕೆ ಆಗಲ್ಲ, ಅದ್ರ ಸಲುವಾಗಿ ನಾನು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ. ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಮೊಬೈಲಲ್ಲಿ ತೋರಿಸ್ತೇನೆ. ಗೈಸ್, ಇಲ್ಲಿ ನೋಡ್ಬೋದು, ಆ್ಯಪ್ನ ಓಪನ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ಥರ ಫೋಟೋಗೆ ನಾವು ನಮ್ಮ ಫೋಟೋನ ಹಾಕಿ ಎಡಿಟ್ ಮಾಡಿಕೊಂಡು ಸ್ಟೇಟಸ್ ಮೇಲೆ ಇಡ್ಬೋದು. ಗೈಸ್, ಅದನ್ನು ಯಾವ ಥರ ಎಡಿಟ್ ಮಾಡಿಕೊಂಡು ನೀವು ಸ್ಟೇಟಸ್ಗೆ ಹಾಕೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನೀವು ಈ ಆ್ಯಪ್ನಲ್ಲಿ ಇಲ್ಲಿ ನೋಡ್ಬೋದು, ಈ ಥರ ಫೋಟೋ ಬರುತ್ತೆ ನಮ್ಮದು. ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಬೋದು. ಇದನ್ನು ಡೌನ್ಲೋಡ್ ಮಾಡಿದ್ರೆ ₹2 ಫೋನ್ಪೇಯಿಂದ ಹಾಕಬೇಕಾಗತ್ತೆ ನಾವು. ಅದ್ರ ಸಲುವಾಗಿ ನಾನು ಇಲ್ಲಿ ದುಡ್ಡೆಲ್ಲ ಹಾಕಲ್ಲ. ಅದರ ಸಲುವಾಗಿ ನಿಮಗೆ ಫ್ರೀಯಾಗಿ ಯಾವ ಥರ ಇದನ್ನು ಎಡಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ಸೈಡ್ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಅದು ಈ ಈ ಥರ ಫೋಟೋ ಸೆಟ್ ಡೌನ್ಲೋಡ್ ಆಗುತ್ತೆ. ಅದಕ್ಕೆ ನಾವು ಫೋಟೋನ ಆ್ಯಡ್ ಮಾಡಿದ್ರೆ ಆಯಿತು. ಗೈಸ್, ಇಲ್ಲಿ ನೀವು ಪಿಕ್ಸಾರ್ಟ್ಗೆ ಹೋಗಿ ಆ್ಯಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಗೈಸ್, ಈ ಥರ ಈ ಸಿನಿಮಾ ಸ್ಟಾರ್ಸ್ಗಳಿದಾರ, ಅವ್ರ ಪಕ್ಕ ನಮ್ಮ ಫೋಟೋ ಹಾಕ್ಕೊಂಡು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಸಿಂಪಲ್ ಆಗಿ ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ. ಗೈಸ್, ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪಿಕ್ಸಾರ್ಟ್ನಲ್ಲಿ ಎಡಿಟ್ ಕೂಡ ಮಾಡ್ಬೋದು. ನಿಮಗೆ ಸಿಂಪಲ್ ಆಗಿ ಪಿಕ್ಸಾರ್ಟ್ನಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಮೊದಲು ಫೋಟೋನ ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಫುಲ್ ಬ್ಯಾಕ್ ಬನ್ನಿ. ಗೈಸ್, ಇಲ್ಲಿ ಇವಾಗ ನೀವು ಪಿಕ್ಸಾರ್ಟಲ್ಲಿ ಇದನ್ನು ಫೋಟೋ ಹೇಗೆ ಆ್ಯಡ್ ಮಾಡೋವಂಥ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ ನೀವು ಫಸ್ಟಿಗೆ ಅಲ್ಲಿ ಸೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು ಪಿಕ್ಸಾರ್ಟ್ ಆ್ಯಪಿಗೆ ಡೈರೆಕ್ಟಾಗಿ ತಗೊಳ್ಳೋಗುತ್ತೆ. ಇಲ್ಲಿ ನೋಡ್ಬೋದು, ಇವಾಗ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮದು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇಲ್ಲೊಂದು ನಮ್ಮದು ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಗೈಸ್, ಒಂದು ಆ್ಯಡ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ಸರಿಯಾಗಿ ಇಲ್ಲಿ ಕೂಡಿಸ್ಕೊಳ್ಳಿ. ಇವಾಗ ಇಲ್ಲಿ ಮೇಲ್ಗಡೆ ಇದ್ದಿದೆಯಲ್ವಾ, ಮೇಲ್ಗಡೆ ಒಂದು ಎರೇಸ್ ಒಂದು ಆಪ್ಷನ್ ಇದೆಯಲ್ಲ, ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ಎರೇಸ್ ಎರಡ್ನೆಸ್ ಇದೆಯಲ್ಲ, ಅದನ್ನು 32 ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಸೈಜನ್ನು 17 ಮಾಡ್ಕೊಳ್ಳಿ. ಸ್ವಲ್ಪ ಜೂಮ್ ಮಾಡಿಕೊಂಡು ಈ ಥರ ಸ್ವಲ್ಪ ಸ್ಲೈಡ್ ಮಾಡಿ, ಈ ಥರ ಅದು ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಗೈಸ್, ಸಿಂಪಲ್ ಆಗಿ ಇದನ್ನು ಎಡಿಟ್ ಮಾಡಿಕೊಂಡು ನೀವು ಸ್ಟೇಟಸ್ ಕೂಡ ಹಾಕ್ಕೊಳ್ಬೋದು. ಇವಾಗ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋನ ಸೇವ್ ಮಾಡ್ಕೊಳ್ಳಿ. ಗೈಸ್, ಸೇವ್ ಮಾಡಿಕೊಂಡು ನೀವು ಗ್ಯಾಲರಿಗೆ ಬರುತ್ತೆ. ಇದನ್ನು ಇನ್ಸ್ಟಾ, ಫೇಸ್ಬುಕ್ ಹಾಗೆ ಸ್ಟೋರಿ ಕೂಡ ಹಾಕ್ಕೊಳ್ಬೋದು, ಹಾಗೆ ವಾಟ್ಸಪ್ ಸ್ಟೇಟಸ್ನಲ್ಲಿ ಕೂಡ ಹಾಕ್ಕೊಳ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್.